ಡಾಕ್ಟರ್ ಫಾಗು ಹಳಕಟ್ಟಿ ಸಂಶೋಧನಾ ಕೇಂದ್ರ ವಿಜಯಪುರ ಇಲ್ಲಿನ ಕಾರ್ಯದರ್ಶಿಗಳಾದಂತಹ ಡಾಕ್ಟರ್ ಮಹಾಂತೇಶ್ ಬಿರಾದಾರ್ ಅವರನ್ನ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ವೇದಿಕೆ ನಿಮ್ಮದು ಸರ್. ನಮಸ್ತೆ. ಬೇಲಿಮಠದ ಪರಂ ಪೂಜ್ಯ ಮಹಾಸ್ವಾಮೀಜಿಯವರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸಿ, ಹಿರಿಯರಾದ ಗುರು ಚನ್ನಬಸಪ್ಪನವರಿಗೆ ನಮಸ್ಕಾರಗಳನ್ನು ಸಲ್ಲಿಸಿ, ಪುರುಷೋತ್ತಮ ಬಿಳಿಮಲೆ ಸಾಹೇಬ್ರೆ, ಸೋಮಶೇಖರ್ ಅವರೇ, ನಾಗರಾಜ್ ಮೂರ್ತಿ ಅವರೇ, ಪಾಲ್ನೇತರ ಅವರೇ, ಹಂಪಯ್ಯ ಅವರೇ, ಎಲ್ಲ ಸಭಾಂಗಣದಲ್ಲಿ ನೆರೆದಿರುವ ಶರಣೆಯರೇ, 20 ನಿಮಿಷಗಳಲ್ಲಿ ಹಳಕಟ್ಟಿಯವರ ಕುರಿತು ನಾನು ಕೆಲವು ವಿಚಾರಗಳನ್ನ ತಮ್ಮೊಂದಿಗೆ ಹಂಚಿಕೊಳ್ಳಬೇಕಾಗಿದೆ. ಬಹುಮುಖ್ಯವಾಗಿ ಹಳಕಟ್ಟಿಯವರ ಬಗ್ಗೆ ನಿನ್ನೆ ಉದ್ಘಾಟನಾ ಸಮಾರಂಭದಲ್ಲಿ ಸನ್ಮಾನ್ಯ ಎಂ ಬಿ ಪಾಟೀಲ್ ರವರು ಪ್ರಾಸಂಗಿಕವಾಗಿ ಬಹಳಷ್ಟು ವಿಚಾರಗಳನ್ನ ಬಹಳ ಭಾವನಾತ್ಮಕವಾಗಿ ತಮಗೆಲ್ಲ ತಿಳಿಸಿದ್ದಾರೆ. ಅದನ್ನ ಮತ್ತೆ ನಾನು ರಿಪೀಟ್ ಮಾಡದೆ ಕೆಲವು ವಿಚಾರಗಳನ್ನ ತಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತೇನೆ. ಸಿದ್ದಯ್ಯ ಪುರಾಣಿಕರು ಹಳಕಟ್ಟಿಯವರ ಬಗ್ಗೆ ಹೇಳಿದಂತಹ ಒಂದು ಮಾತು ತಮ್ಮ ಗಮನಕ್ಕೆ ತರಬಯಸ್ತೇನೆ. ಕಷ್ಟಗಳೇ ಆಹಾರ, ನಷ್ಟಗಳೇ ನೀರು. ಕಷ್ಟಗಳೇ ಆಹಾರ, ನಷ್ಟಗಳೇ ನೀರು, ಕ್ಲೇಶಗಳೇ ಹಾಸಿಗೆಯು. ಕ್ಲೇಶಗಳೇ ಹಾಸಿಗೆಯು. ದೊರೆತವು ಈ ಮೂರು ದೊರೆತವು. ಆದರೂ ಈ ಶರಣ ನಿವ ಕಂಗೆಡಲೇ ಇಲ್ಲ. ಆದರೂ ಈ ಶರಣ ಕಂಗೆಡಲೇ ಇಲ್ಲ. ಆದರ್ಶ ಧ್ಯೇಯಗಳ ಕೈ ಬಿಡಲಿಲ್ಲ. ಕರುನಾಡ ಕಾರಣಿಕ ಹಳಕಟ್ಟಿ ಅಂತವರು ಹಗಲೆಲ್ಲ ಹುಟ್ಟುವರೆ. ಕರುನಾಡ ಕಾರಣಿಕ ಹಳಕಟ್ಟಿ ಅಂತವರು ಹಗಲೆಲ್ಲ ಹುಟ್ಟುವರೆ. ಇದು ಸಿದ್ದಯ್ಯ ಪುರಾಣಿಕರು ಹಳಕಟ್ಟಿಯವರು ಕುರಿತಾದಂಥ ಮಾತುಗಳು. ಕಷ್ಟಗಳು, ನಷ್ಟಗಳು, ಜೀವನ ಪೂರ್ತಿ ಅವರ ತ್ಯಾಗ. ಇವತ್ತು ಹಳಕಟ್ಟಿಯವರ ಕುರಿತಾದಂಥ ಗೋಷ್ಠಿಗೆ ಇಡೀ ಸಭಾಂಗಣ ತುಂಬಿದೆ. ವೇದಿಕೆ ಮೇಲೆ ಈ ನಾಡಿನ ಬಹಳ ಶ್ರೇಷ್ಠರು ಇವತ್ತು ಉಪಸ್ಥಿತರಿದ್ದಾರೆ. ಹಳಕಟ್ಟಿಯವರ ಸಂಸ್ಮರಣೆಯನ್ನ ಇಲ್ಲಿ ನಾವು ಮಾಡ್ತಾ ಇದ್ದೇವೆ. ಹಳಕಟ್ಟಿಯವರು ನಿಧನರಾದಾಗ, ಹಳಕಟ್ಟಿಯವರು ಲಿಂಗೈಕ್ಯರಾದಾಗ ಅವರ ಅಂತಿಮ ಯಾತ್ರೆಯಲ್ಲಿ ಇದ್ದಂಥವರು ಬೆರಳೆಣಿಕೆ ಜನ ಮಾತ್ರ. ಬಿಜಾಪುರ ನಗರದಲ್ಲಿ ನಾವು ಗಮನಿಸಬೇಕು. ಇವತ್ತು ನಾವೇನು ಬಿಜಾಪುರದಲ್ಲಿ ಇದ್ದೀವಿ, ಇವತ್ತು ನಾವೇನು ಈ ಬಟ್ಟೆ ಹಾಕೊಂಡಿದ್ದೀವಿ, ಬಹಳ ಜನ ಬಿಜಾಪುರದ ನಮ್ಮ ಹಿರಿಯರು ಬಂದಿದ್ದಾರೆ. ನಾವೆಲ್ಲ ಇಲ್ಲಿ ಇವತ್ತು ಇರ್ಲಿಕ್ಕೆ, ಇಷ್ಟು ಚೆನ್ನಾಗಿ ಬಟ್ಟೆ ಹಾಕೊಂಡು ತಮ್ಮ ಮುಂದೆ ಬಂದು ಇಲ್ಲಿ ಕೂತ್ಕೊಂಡು ಮಾತಾಡ್ಲಿಕ್ಕೆ ಕಾರಣರಾದಂಥವರು ಹಳಕಟ್ಟಿಯವರು. 115 ವರ್ಷಗಳ ಹಿಂದೆ ಬಿಜಾಪುರದಲ್ಲಿ BLD ಅಂತಕ್ಕಂಥ ಶಿಕ್ಷಣ ಸಂಸ್ಥೆಯನ್ನ ಆರಂಭ ಮಾಡಿದ್ರು. 115 ವರ್ಷಗಳ ಹಿಂದೆ ಸಿದ್ದೇಶ್ವರ ಸಹಕಾರಿ ಬ್ಯಾಂಕ್ ಅಂತ ಒಂದು ಕೋಆಪರೇಟಿವ್ ಬ್ಯಾಂಕ್ ಅನ್ನ ಆರಂಭ ಮಾಡಿದ್ರು. 110 ವರ್ಷಗಳ ಹಿಂದೆ ಬಿಜಾಪುರದಲ್ಲಿ ಸಿದ್ದೇಶ್ವರ ಸಂಸ್ಥೆ ಅಂತ ಹೇಳಿ ಶ್ರೀ ಸಿದ್ದರಾಮೇಶ್ವರನ ಹೆಸರಿನಲ್ಲಿ ಒಂದು ಸಂಸ್ಥೆಯನ್ನು ಆರಂಭ ಮಾಡಿ ಶಿವಾನುಭವ ಮಂಟಪ, ಅದರ ಮೂಲಕ ಇವತ್ತು ಧಾರ್ಮಿಕ ಚಟುವಟಿಕೆಗಳನ್ನು ಆರಂಭ ಮಾಡಿದ್ರು. ಇದೆಲ್ಲವನ್ನ ಆಧುನಿಕ ವಿಜಯಪುರವನ್ನ ಕಟ್ಟಿದಂಥವರು ವಚನ ಪಿತಾಮಹ ಫಕೀರಪ್ಪ ಗುರುಬಸಪ್ಪ ಹಳಕಟ್ಟಿಯವರು. ಅವರನ್ನ ನೆನೆದೇ ಇದ್ರೆ, ಅವರ ಫೋಟೋವನ್ನ ಬಿಜಾಪುರದವರು ನಾವು ಹಾಕಿ ದಿನನಿತ್ಯ ಅದಕ್ಕೊಂದು ನಮಸ್ಕಾರ ಮಾಡದಿದ್ರೆ ನಾವು ಒಂದು ರೀತಿ ಕೃತಜ್ಞರು. ಯಾಕಂತಂದ್ರೆ ಹಳಕಟ್ಟಿಯವರು ಸತ್ತು ಮೇಲೆ ಬದುಕಿದಂತಹ ಒಬ್ಬ ಮಹಾನ್ ದಾರ್ಶನಿಕ ವ್ಯಕ್ತಿ. ಅವರ ಸತ್ತಾಗ ಅಥವಾ ಅವರ ಲಿಂಗೈಕ್ಯರಾದಾಗ ಜನ ಇರದಿದ್ರು ಸಹಿತ ಅವರ ಸಾವಿನ ಇಷ್ಟು ವರ್ಷಗಳ ನಂತರವೂ ಕೂಡ ಅವರನ್ನು ನೆನೆಲಿಕ್ಕೆ ನಾವಿಷ್ಟು ಜನ ಸೇರಿದ್ದೀವಿ. ಇದು ಅವರು ಮಾಡಿದಂತಹ ಕೆಲಸ ಮತ್ತು ಅವರು ಮಾಡಿದಂತಹ ತ್ಯಾಗ, ಅವರ ಶ್ರಮ ಇವತ್ತು ನಮಗೆ ಕಣ್ಣಿಗೆ ಕಾಣುತ್ತದೆ. ಹಳಕಟ್ಟಿಯವರು ಮನಸ್ಸು ಮಾಡಿದರೆ ಬಹಳ ವೈಭವಪೇತ ಜೀವನವನ್ನು ಅವ್ರು ಮಾಡಬಹುದಾಗಿತ್ತು. ಬಹಳ ಅದ್ಭುತವಾಗಿ ಅವರು ತಮ್ಮ ಜೀವನವನ್ನು ಕಳಿಬಹುದಾಗಿತ್ತು. ಬಹಳ ವಿಲಾಸಿ ಜೀವನವನ್ನು ಕಳಿಬಹುದಾಗಿತ್ತು. ಯಾಕಂದ್ರೆ ಹಳಕಟ್ಟಿ ಅವರು ಕಲ್ತದ್ದು ಬಾಂಬೆಯ ಸೇಂಟ್ ಜೇವಿಯರ್ ಕಾಲೇಜ್ನಲ್ಲಿ. ಯಾರಾದ್ರೂ ಬಾಂಬೆ ಕಲೀಲಿಕ್ಕೆ ಹೋದ್ರೆ ವಾಪಸ್ ಯಾರು ಹಳ್ಳಿಗೆ ಬರ್ತಾರ್ರಿ?
ನಮ್ಮ ಮಕ್ಕಳು ಯಾರ ಲಂಡನ್ಕ ಅಮೆರಿಕಕ್ಕ ಕಲೀಲಿಕ್ಕೆ ಹೋದ್ರೆ ವಾಪಸ್ ಯಾರು ಊರಿಗೆ ಬರ್ತಾರ, ಬೆಂಗಳೂರಿಗೆ ಬರ್ತಾರ? ಇಲ್ಲ, ಅಲ್ಲೇ ನೌಕರಿ ಹುಡುಕ್ತಾರ, ಅಲ್ಲೇ ಇರ್ತಾರ, ಅಥವಾ ಅದಕ್ಕಿಂತ ಮುಂದಿನ ಊರಿಗೆ ಹೋಗ್ತಾರ. ಆದ್ರೆ ಧಾರವಾಡದ ಹಳಕಟ್ಟಿಯವರು, ಅವರ ತಂದೆಯ ಸಂಸ್ಕಾರ ಎಂತದಿತ್ತಂತಂದ್ರೆ 1880ರಲ್ಲಿ ಹಳಕಟ್ಟಿಯವರು ಹುಟ್ಟಿದಂತ ಸಂದರ್ಭದೊಳಗ ಕೇವಲ 3 ವರ್ಷದ ಬಾಲಕನಾಗಿದ್ದಾಗ ತಾಯಿ ಅವರನ್ನ ಅಗಲ್ತಾರೆ. ತನ್ನ ಧಾರವಾಡದಲ್ಲಿ ಆಗ್ತದೆ. ಅದಕ್ಕೆ ಕಾರ್ಯಕರ್ತರಾಗಿ ಹಗಲಿರುಳು ಓಡಾಡಿ ಕೆಲಸ ಮಾಡಿ ಆ ಇಡೀ ಅಧಿವೇಶನದ, ಮಹಾ ಅಧಿವೇಶನದ ಪ್ರತಿಯೊಂದನ್ನು ಸಹಿತ ಟಿಪ್ಪಣಿಯನ್ನ ಬರೀತಕ್ಕಂಥ ಕೆಲಸವನ್ನ ಹಳಕಟ್ಟಿಯವರ ತಂದೆಯವರು ಮಾಡ್ತಾ ಇರ್ತಾರೆ. ಹಳಕಟ್ಟಿಯವರು ಅವರ ಜೊತೆಗೆ ಇರ್ತಾರೆ. ಇದೆಲ್ಲದರ ಪ್ರಭಾವ. ಎಜುಕೇಶನ್ ಮುಗಿದ ನಂತರ ಅವರು ಲಾ ಕೋರ್ಸ್ ಅನ್ನ ಮುಗಿಸಿ, ಮಗನಿಗೆ ವಿಶೇಷವಾದಂತ ಮಮತೆಯಿಂದ ಅವ್ರು ಬೆಳೆಸ್ತಾರೆ. ಲಾ ಕೋರ್ಸ್ ಅನ್ನ ಮುಗಿಸಿ ವಾಪಸ್ಸು ಧಾರವಾಡಕ್ಕೆ ಬರ್ತಾರೆ. ಅವರ ಸೋದರ ಮಾವಂದಿರು ಚಿಕ್ಕೋಡಿ ಕುಟುಂಬ, ಬನಹಟ್ಟಿ, ರಬಕವಿ ಬನಹಟ್ಟಿ ಅಂತ ಜಮಖಂಡಿ ಹತ್ರ ಬಾಗಲಕೋಟೆ ಜಿಲ್ಲೆ. ಅಲ್ಲಿ ಅವರ ಸೋದರ ಮಾವಂದಿರು ಒಂದು ಸಲಹೆ ಕೊಡ್ತಾರೆ, ನೀವು ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಬೇಕು. ಎಲ್ಲಿ ಮಾಡಬೇಕು? ಬೆಳಗಾವಿ ಮತ್ತು ಧಾರವಾಡ 2 ದೊಡ್ಡ ಬಾರ್ಗಳಿರ್ತವೆ, ಅಂದ್ರೆ ನ್ಯಾಯಾಲಯಗಳು. ಆ ನ್ಯಾಯಾಲಯಗಳಲ್ಲಿ ಬ್ರಾಹ್ಮಣೇತರರಿಗೆ ನೀವು ನ್ಯಾಯಾಲಯದಲ್ಲಿ ಹೋದ್ರೂ ಸಹಿತ ಅವರ ಬಾರ್ನಲ್ಲಿ ಏನು ಗಾದಿ ಮೇಲೆ ಕೂತ್ಕೊಳ್ತಿರ್ತಾರೆ ಅಲ್ಲಿ ಕೂತ್ಕೊಳ್ಳಿಕ್ಕೆ ಅವಕಾಶಗಳು ಇರೋದಿಲ್ಲ. ನೀವೇನೇ ಇದ್ರೂ ಸಹಿತ ಹೊರಗಡೆನೆ ಇರಬೇಕು, ವಾದ ಮಾಡಬೇಕು, ಹೊರಗಡೆ ಹೋಗ್ಬೇಕು. ಸೊ ಇದು 110 ವರ್ಷಗಳ ಹಿಂದಿನ ವ್ಯವಸ್ಥೆ. ಅಂತ ಸಂದರ್ಭದಲ್ಲಿ ನೀನು ಎಲ್ಲಿ ಹೋಗ್ಬೇಕು ಅಂದ್ರೆ ನೀನ್ ಬಿಜಾಪುರಕ್ಕೆ ಬಾ, ಅಲ್ಲಿ ನಮ್ ಸ್ವಲ್ಪ ಜನ ಅದಾರ, ನಿನ್ ಕೈ ಹಿಡಿಬಹುದು ಅಂತ ಹೇಳಿ ಅವರನ್ನ ಬಿಜಾಪುರಕ್ಕೆ ಕಳಿಸ್ತಾರೆ. ಬಿಜಾಪುರಕ್ಕೆ ಬಂದು ಅವರು ವಕೀಲಿ ವೃತ್ತಿಯನ್ನು ಆರಂಭ ಮಾಡ್ತಾರೆ. ವಕೀಲಿ ವೃತ್ತಿಯಲ್ಲೇನೆ ಅವರು ಮುಂದುವರೆದಿದ್ರೆ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಗಳಾಗ್ತಕ್ಕಂಥ ಎಲ್ಲ ಅವಕಾಶಗಳು ಅವರಿಗೆ ಇದ್ದವು. ಆದರೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿ ಕೆಲಸ ಮಾಡ್ತಾನೆ ಅವರ ತಂದೆಯಿಂದ ಬಂದಂತ ಸಂಸ್ಕಾರ ಏನಿತ್ತು, ಅಷ್ಟೊತ್ತಿಗಾಗ್ಲೇನೆ ಅವರು ವಿದ್ಯಾರ್ಥಿ ಆಗಿದ್ದಾಗಲೇ ಅವರು ಈ ಎಲ್ಲ ವಚನ ಸಾಹಿತ್ಯದ ಅಲ್ಲಲ್ಲಿ ಸಿಗ್ತಕ್ಕಂತಹ ತಾಡೋಲೆಗಳನ್ನು ಅವ್ರು ನೋಡ್ತಾ ಇದ್ರು. ಅದ್ರ ಬಗ್ಗೆ ಆಸಕ್ತಿ ಹೋಗ್ತಾ ಇತ್ತು, ಅದ್ರ ಬಗ್ಗೆ ಅವರಿಗೆ ಕುತೂಹಲ ಇತ್ತು. ಎಷ್ಟು ಒಳ್ಳೆ ಸಾಹಿತ್ಯ ಇದರಲ್ಲಿ ಇದೆ ಅಂತ ಹೇಳಿದ್ರು. ಇದನ್ನ ವಕೀಲರಾಗಿದ್ದಾಗೂ ಕೂಡ ಕೆಲಸ ಮಾಡ್ತಾನೆ ಒಂದ್ಸಲ ಬಹಳ ಅದ್ಭುತವಾದಂತ ಗ್ರಂಥಗಳು ಅವ್ರಿಗೆ ಸಿಗ್ತವೆ. ಆ ಗ್ರಂಥಗಳನ್ನು ನೋಡಿದ ಮೇಲೆ ಅರೆ ಇಷ್ಟೆಲ್ಲ ಇವೆಲ್ಲ ಇಲ್ಲೇ ಹಾಳಾಗಿ ಹೋಗ್ತಾ ಇವೆ, ಇವನ್ನ ಸಂಸ್ಕರಣೆ ಕೆಲಸವನ್ನ ನಾವು ಮಾಡಬೇಕು. ಇದನ್ನ ಮಾಡದಿದ್ರೆ ಇದು ಹೀಗೆ ಇಂಥ ಒಂದು ಅಮೂಲ್ಯವಾದಂತ ಸಾಹಿತ್ಯ ಇದು ಕಳೆದು ಹೋಗ್ತದೆ ಅಂತಕ್ಕಂಥ ಒಂದು ಪ್ರಜ್ಞೆ ಅವ್ರಿಗೆ ಕಾಡಿದ ಮೇಲೆ ಆ ಕೆಲಸಕ್ಕೆ ಅವರು ಪೂರ್ಣಾವಧಿಯಾಗಿ ಕೈ ಹಾಕ್ತಾರೆ. ಅಷ್ಟೊತ್ತಿಗಾಗ್ಲೇನೆ ಹಳಕಟ್ಟಿಯವರು ವಿಜಯಪುರ ನಗರಸಭೆಯ ಅಧ್ಯಕ್ಷರಾಗಿರ್ತಾರೆ. ವಿಜಯಪುರ ನಗರಸಭೆಯ ಅಧ್ಯಕ್ಷರಾಗಿ ನಾನು ಹಳಕಟ್ಟಿಯವರು ವಚನ ಸಾಹಿತ್ಯದ ಬಗ್ಗೆ ಮಾಡಿದಂತ ಕೆಲಸಗಳನ್ನ ನನಗಿಂತಲೂ ಹೆಚ್ಚು ಪರಮ ಪೂಜ್ಯರು ತಮಗೆ ತಿಳಿಪಡಿಸ್ತಾರೆ. ಆದರೆ ಮುಖ್ಯವಾಗಿ ಹಳಕಟ್ಟಿಯವರು ಒಬ್ಬ ಆಡಳಿತಗಾರನಾಗಿ, ಒಬ್ಬ ಜನನಾಯಕನಾಗಿ, ಒಬ್ಬ ಸಹಕಾರಿ ನಾಯಕನಾಗಿ, ರೈತ ನಾಯಕನಾಗಿ ಮತ್ತು ಮುಖ್ಯವಾಗಿ ಒಬ್ಬ ಪತ್ರಿಕೋದ್ಯಮಿಯಾಗಿ ಮತ್ತು ಕರ್ನಾಟಕ ಏಕೀಕರಣದ ರೂವಾರಿಯಾಗಿ. ಕರ್ನಾಟಕದ ಏಕೀಕರಣದ ಹೆಸರು ಬಂದ್ರೆ ನಾವು ಹಳಕಟ್ಟಿಯವರ ಹೆಸರನ್ನೇ ಯಾವತ್ತೂ ನಾವು ಸ್ಮರಿಸೋದಿಲ್ಲ. ಕರ್ನಾಟಕ ಏಕೀಕರಣ ಅಂತಂದ್ರೆ ಬೇರೆ ಬೇರೆ ಹೆಸರುಗಳು ಬರ್ತವೆ. ಆದ್ರೆ ಹಳಕಟ್ಟಿಯವರು ಕರ್ನಾಟಕದ ಏಕೀಕರಣಕ್ಕಾಗಿ ಮಾಡಿದಂತ ಕೆಲಸ ಬಹಳ ದೊಡ್ಡದಾಗಿದೆ. ಕರ್ನಾಟಕದ ಏಕೀಕರಣಕ್ಕಾಗಿನೇ ನವ ಕರ್ನಾಟಕ ಅಂತ ಹೇಳಿ ಒಂದು ಪತ್ರಿಕೆಯನ್ನ 30 ವರ್ಷಗಳ ಕಾಲ ಹಳಕಟ್ಟಿಯವರು ನಡೆಸ್ತಾರೆ. ಕೇವಲ ಶಿವಾನುಭವ ಮಾತ್ರ ಅಲ್ಲ, ನವ ಕರ್ನಾಟಕ ಅಂತ ಒಂದು ಪತ್ರಿಕೆ. ಆ ಪತ್ರಿಕೆ ಅಂದ್ರೆ ಕನ್ನಡಿಗರನ್ನ ಒಗ್ಗೂಡಿಸ್ತಕ್ಕಂಥ ಕೆಲಸ. ಆ ಕೆಲಸವನ್ನು ಮಾಡದಂತವ್ರು ಹಳಕಟ್ಟಿಯವರು. ಪತ್ರಿಕೋದ್ಯಮಿಯಾಗಿ ಕರ್ನಾಟಕದ ಪತ್ರಿಕೋದ್ಯಮ ಇತಿಹಾಸದಲ್ಲಿ ಬಹಳ ದೊಡ್ಡ ಕೆಲಸವನ್ನ ಮಾಡೋದಷ್ಟಲ್ದೇನೆ ಬಹಳ ದೊಡ್ಡ ದೊಡ್ಡ ವಿದ್ವಾಂಸರನ್ನ ಅವರು ಹಳಕಟ್ಟಿಯವರು ತಮ್ಮ ಪತ್ರಿಕೆಯಲ್ಲಿ ಲೇಖನಗಳನ್ನ ಬರೆಸೋದರ ಮೂಲಕ ಅವರ ಪ್ರತಿಭೆಯನ್ನ ಹೊರ ಜಗತ್ತಿಗೆ ಪರಿಚಯಿಸ್ತಾರೆ. ಅವಾಗ ಯಾವುದೋ ಬೇರೆ ಮಾಧ್ಯಮಗಳಿರ್ಲಿಲ್ಲ, ಟಿವಿಗಳಾಗಲಿ ಪತ್ರಿಕೆಗಳಾಗಲಿ. ಇಂತಹ ತ್ರೈಮಾಸಿಕ ದ್ವೈಮಾಸಿಕ ಪತ್ರಿಕೆಗಳನ್ನೇ ಲೇಖನ ಪ್ರಕಟ ಆದ್ರೇನೆ ಬಹಳ ದೊಡ್ಡ ವಿಚಾರ ಆಗ್ತಿತ್ತು. ಅಂತ ಕೆಲಸವನ್ನ ಹಳಕಟ್ಟಿಯವರು ಮಾಡಿದ್ದಾರೆ. ವಿಜಯಪುರ ನಗರಸಭೆ ಅಧ್ಯಕ್ಷರಾಗಿದ್ದಾಗ ಅವರು ಮಾಡಿದಂತಹ 2 ದೊಡ್ಡ ಕೆಲಸಗಳು ಅಂತಂದ್ರೆ, ಬಿಜಾಪುರ ಸುಮಾರು 300 ವರ್ಷಗಳ ಕಾಲ ಆದಿಲ್ಶಾಹಿಗಳ ಆಡಳಿತಕ್ಕೆ ಒಳಪಟ್ಟಿತ್ತು. ಆ ಸಂದರ್ಭದಲ್ಲಿ ಉರ್ದು ಅಲ್ಲಿನ ಆಡಳಿತ ಭಾಷೆ ಆಗಿತ್ತು, ಪರ್ಷಿಯನ್ ಆಡಳಿತ ಭಾಷೆ ಆಗಿತ್ತು. ನಂತರ ಬ್ರಿಟಿಷರ ಸಂದರ್ಭದಲ್ಲಿ ನಂತರ ಪೇಶ್ವೆಗಳ ಆಡಳಿತ ಇತ್ತು, ಬ್ರಿಟಿಷರ ಆಡಳಿತ ಇತ್ತು. ಆ ಸಂದರ್ಭದಲ್ಲಿ ನಾವು ಮುಂಬೈ ಕರ್ನಾಟಕ ಪ್ರಾಂತ್ಯಕ್ಕೆ ಸೇರಿದ್ದೀವಿ. ನಮ್ಮಲ್ಲಿ ಮರಾಠಿ
ನಮ್ಮ ಆಡಳಿತ ಭಾಷೆ ಆಗಿತ್ತು. ಕರ್ನಾಟಕದ ಏಕೀಕರಣಕ್ಕಿಂತ ಮುಂಚೆ ಮರಾಠಿ ನಮ್ಮ ಭಾಷೆ ಆಗಿತ್ತು. ಮರಾಠಿ ಶಾಲೆಗಳು, ಗೌಂಡ್ರಿ ಶಾಲೆಗಳು ಅಲ್ಲಿ ಇದ್ದುವು. ಅಂತ ಸಂದರ್ಭದಲ್ಲಿ ಹಳಕಟ್ಟಿಯವರು 1920 ಹೊತ್ತಿಗೆ ಬಿಜಾಪುರದಲ್ಲಿ 7 ಕನ್ನಡ ಶಾಲೆಗಳನ್ನ ಬಿಜಾಪುರದಲ್ಲಿ ಆರಂಭ ಮಾಡಿದಂಥವ್ರು ಹಳಕಟ್ಟಿಯವರು. ಮತ್ತು ವಿಶೇಷವಾಗಿ ನಾವು ನೆನಿಬೇಕು, ಸ್ತ್ರೀ ಸಮಾನತೆ ಬಗ್ಗೆ ನಾವು ಮಾತಾಡ್ತೀವಿ. ಹೆಣ್ಣು ಮಕ್ಕಳು, ಗಂಡು ಮಕ್ಕಳು ಶಾಲೆಗೆ ಹೋಗ್ತಕ್ಕಂಥ ಪರಿಸ್ಥಿತಿನೇ ಬಹಳ ಗಂಭೀರ ಆಗಿತ್ತು. ಅಂತ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳಿಗಾಗಿನೇ 3 ಶಾಲೆಗಳನ್ನ ಹಳಕಟ್ಟಿಯವರು ನಗರಸಭೆಯಿಂದ ಬಿಜಾಪುರದಲ್ಲಿ ಆರಂಭ ಮಾಡಿದ್ರು. ಅಂದ್ರೆ ಅವರ ದೂರದೃಷ್ಟಿ ಯಾವ ರೀತಿಯಾಗಿತ್ತು ಅಂತ ಹೇಳಿ. ಆಮ್ಯಾಗ ಬಿಜಾಪುರ ಭಾಗದವರು ನಾವು ಯಾರಾದ್ರೂ ಶಾಲೆಗೆ, ಶಿಕ್ಷಣ ಕಾಲೇಜಿಗೆ ನಾವು ಹೋಗ್ಬೇಕು ಅಂತಂದ್ರೆ, ಮೆಟ್ರಿಕ್ಯುಲೇಷನ್ ಮುಗಿದ ನಂತರ ಬೇರೆ ಕಡೆ ಹೋಗ್ಬೇಕು ಅಂತಂದ್ರೆ ನಾವು ಪುಣಾಗ್ ಹೋಗ್ಬೇಕು, ಇಲ್ಲ ಅಂತಂದ್ರೆ ಕೊಲ್ಲಾಪುರಕ್ಕೆ ಹೋಗ್ಬೇಕು, ಇಲ್ಲ ಅಂದ್ರೆ ಧಾರವಾಡಕ್ಕೆ. ಎಲ್ಲಿಗೆ ಹೋದ್ರೂ ಸಹಿತ 200-250 ಕಿಲೋಮೀಟರ್ ದಾಟಿ, ಅದರ ಒಳಗೆ ಎಲ್ಲಿನೂ ಸಹಿತ ಒಂದು ಶಾಲೆ ಕಾಲೇಜುಗಳು ಇರಲಿಲ್ಲ. ಆ ಸಂದರ್ಭದಲ್ಲಿ ಸಿರ್ಸಂಗಿ ಲಿಂಗರಾಜರು ಏನೋ ಒಂದು ಕರೆ ಕೊಟ್ಟಿದ್ರು 1904ರಲ್ಲಿ, ಜಿಲ್ಲೆಗೊಂದರಂತೆ ಶಿಕ್ಷಣ ಸಂಸ್ಥೆಗಳನ್ನ ನೀವು ಲಿಂಗಾಯತರು ಆರಂಭ ಮಾಡಬೇಕು, ಎಲ್ರಿಗೂ ಶಿಕ್ಷಣ ಕೊಡಬೇಕು, ಶಿಕ್ಷಣದಿಂದಲೇ ಸಮಾಜದಲ್ಲಿ ಬದಲಾವಣೆ ಸಾಧ್ಯ ಅಂತ ಏನು ಹೇಳಿದ್ರು. ಆ ಪ್ರಕಾರ 1910ರಲ್ಲಿ ಬಿಜಾಪುರ ಲಿಂಗಾಯತ ಡೆವಲಪ್ಮೆಂಟ್ ಎಜುಕೇಶನ್ ಅಸೋಸಿಯೇಷನ್ ಅಂತ ಹೇಳಿ ಒಂದು ಸಂಸ್ಥೆಯನ್ನ 1910ರಲ್ಲಿ ರಿಜಿಸ್ಟ್ರೇಷನ್ ಮಾಡಿದ್ರು. ಆ ರಿಜಿಸ್ಟ್ರೇಷನ್ ಮಾಡಿದ್ರು ಅವರಿಗೆ ಶಾಲೆ ಪ್ರಾರಂಭ ಮಾಡ್ಲಿಕ್ಕೆ ಆಗೋದಿಲ್ಲ. ಸುಮಾರು ರಿಜಿಸ್ಟ್ರೇಷನ್ ಆದ 10-20 ವರ್ಷಗಳ ನಂತರ ಒಂದು ಬಾಷೆಲ್ ಮಿಷನ್ ಒಂದು ಸ್ಕೂಲನ್ನ ಅವರು ಬಿಟ್ಟು ಹೋದ ಸಂದರ್ಭದಲ್ಲಿ ಅದನ್ನ ತೆಗೆದುಕೊಂಡು ಅಲ್ಲಿ ಬಿಜಾಪುರದ ಪ್ರಥಮ ಶಿವಯೋಗಿ ಸಿದ್ದರಾಮೇಶ್ವರ ಹೆಸರಿನಲ್ಲಿ ಶ್ರೀ ಸಿದ್ದರಾಮೇಶ್ವರ ಹೈಸ್ಕೂಲ್ ಅಂತ ಹೇಳಿ ಪ್ರಾರಂಭ ಮಾಡ್ತಾರೆ. ಬಹಳ ಜನ ನಮ್ಮ ಹಿರಿಯರು ಆ ಸ್ಕೂಲ್ನಿಂದ ಹೊರಗಡೆ ಬಂದವರು. ನಮ್ಮ ಶ್ರೇಷ್ಠ ಸಾಹಿತಿ ರಂಜಾನ್ ದರ್ಗಾ ಅವರು ಒಂದು ಮಾತು ಹೇಳ್ತಾರೆ, ಬಿಜಾಪುರದಲ್ಲಿ ಸಿದ್ದೇಶ್ವರ SS ಹೈಸ್ಕೂಲ್ ಇರದೇ ಇದ್ರೆ ನಮ್ಮಂತವರು ಶಿಕ್ಷಣ ಪಡೆದು ಮುಂದೆ ಬರ್ಲಿಕ್ಕೆ ಸಾಧ್ಯ ಇದ್ದಿದ್ದಿಲ್ಲ ಅಂತ ಹೇಳಿ. ಯಾಕಂದ್ರೆ ಅಲ್ಲಿವರೆಗೂ ಬಿಜಾಪುರದಲ್ಲಿ ಇದ್ದಂತ ಶಾಲೆಗಳಲ್ಲಿ ಬೇರೆ ವರ್ಗದವರಿಗೆ, ಬೇರೆ ವರ್ಣದವರಿಗೆ ಪ್ರವೇಶ ಇರೋದಿಲ್ಲ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನೆನಪಿಸ್ತೇನೆ. BLD ಸಂಸ್ಥೆಯಿಂದ ಆರಂಭವಾದಂತ ಈ ಶಾಲೆ ಎಲ್ರಿಗೂ ಸಹಿತ ಶಿಕ್ಷಣ ಕೊಡ್ತಾ ಇದೆ. ಇವತ್ತು ಅದು ಡೀಮ್ಡ್ ಯೂನಿವರ್ಸಿಟಿಯಾಗಿ ಬಹಳ ಎತ್ತರಕ್ಕೆ ಇವತ್ತು ಬೆಳೆದಿದೆ. ಹಳಕಟ್ಟಿಯವರು ಮಾಡಿದ, ನಗರಸಭೆ ಅಧ್ಯಕ್ಷರಾಗಿ ಮಾಡಿದಂತ ಇನ್ನೊಂದು ಕೆಲಸ ಅಂತಂದ್ರೆ, ವಿಜಯಪುರ ಹೊರವಲಯದಲ್ಲಿ ಒಂದು 3 ದೊಡ್ಡ ಹಳ್ಳಗಳು ಸೇರುವಂತ ಒಂದು ಜಾಗದಲ್ಲಿ ಭೂತನಾಳ್ ಅಂತಕ್ಕಂಥ ಹಳ್ಳಿ ಇತ್ತು. ಆ ಹಳ್ಳಿಯನ್ನ ಶಿಫ್ಟ್ ಮಾಡಿ ಅಲ್ಲಿ ಒಂದು ದೊಡ್ಡ ಕೆರೆಯನ್ನ ವಿಶ್ವೇಶ್ವರಯ್ಯನ ಬಿಜಾಪುರಕ್ಕೆ ಕರೆಸಿ ಅವರ ಮಾರ್ಗದರ್ಶನದಲ್ಲಿ ಅಲ್ಲೊಂದು ದೊಡ್ಡ ಕೆರೆಯನ್ನ ನಿರ್ಮಾಣ ಮಾಡಿದ್ದಾರೆ. ಆ ಕೆರೆ 100 ವರ್ಷಗಳ ನಂತರವೂ ಸಹಿತ ಇವತ್ತಿಗೂ ಸುಸ್ಥಿತಿಯಲ್ಲಿದೆ. ಇವತ್ತಿಗೂ ವಿಜಯಪುರದಾಗ 35 ವಾರ್ಡ್ಗಳಲ್ಲಿ 6 ವಾರ್ಡ್ಗಳಿಗೆ ಇವತ್ತಿಗೂ ಅದೇ ಕೆರೆಯ ಕುಡಿಯುವ ನೀರನ್ನ ನಾವು ವಿಜಯಪುರದಲ್ಲಿ ಸಪ್ಲೈಯನ್ನ ಇವತ್ತು ನಾವು ಮಾಡ್ತಾ ಇದ್ದೀವಿ. ಆ ನೀರನ್ನ ನಾವು ಬಳಸ್ತಾ ಇದ್ದೀವಿ. ಅಂತ ಹಳಕಟ್ಟಿಯವರು ಅವತ್ತು 35,000 ಜನಸಂಖ್ಯೆಗೆ ಅನುಕೂಲ ಆಗಲಿ ಅಂತ ಹೇಳಿ ಆ ಕೆರೆಯನ್ನ ನಿರ್ಮಾಣ ಮಾಡಿದ್ರು. ಮತ್ತು ಮುಖ್ಯವಾಗಿ ಆರ್ಥಿಕವಾಗಿ ಜನ ಮುಂದೆ ಬರಬೇಕು, ಆರ್ಥಿಕವಾಗಿ ಇವರಿಗೆ ಅನುಕೂಲಗಳಾಗಬೇಕು ಅಂತ ಹೇಳಿ ಶ್ರೀ ಸಿದ್ದೇಶ್ವರ ಸಹಕಾರಿ ಬ್ಯಾಂಕ್ ಅನ್ನ ಅವರು ಆರಂಭ ಮಾಡಿದ್ರು. ಅದು ಸಂಸ್ಥೆ ಕೂಡ ಇವತ್ತು 110 ವರ್ಷಗಳನ್ನ ದಾಟಿ ಇವತ್ತು ಬೆಳೆದು ನಿಂತಿದೆ. ಮತ್ತು ಇನ್ನೊಂದು ಅವರ ಆಲೋಚನೆ ಎಷ್ಟು ಇತ್ತು ಅಂತಂದ್ರೆ, ರೈತರ ಪರವಾಗಿ ಬಿಜಾಪುರ ವಿಶೇಷವಾಗಿ ಬರಗಾಲಕ್ಕೆ ತುತ್ತಾಗ್ತಕ್ಕಂಥ ಜಿಲ್ಲೆ. ಇಡೀ ದೇಶದಲ್ಲಿ, ಭಾರತ ದೇಶದ ಎಲ್ಲ ರಾಜ್ಯಗಳ ಜಿಲ್ಲೆಗಳ ಲೆಕ್ಕವನ್ನು ತಾವು ಹಾಕಿದರೆ ಅತ್ಯಂತ ಕಡಿಮೆ ಮಳೆ ಬೀಳತಕ್ಕಂಥ ಪ್ರದೇಶ ಇಡೀ ದೇಶದಲ್ಲಿ 2. ಒಂದು ರಾಜಸ್ಥಾನದ ಕಚ್ ಮತ್ತು 2ನೇದ್ದು ಕರ್ನಾಟಕದ ಬಿಜಾಪುರ. ಇಲ್ಲಿನ ಕಳೆದ 100 ವರ್ಷದ ರೇನ್ಫಾಲ್ ಡಾಟಾನ ನೀವು ನೋಡಿದ್ರೆ ಅತ್ಯಂತ ಕಡಿಮೆ ಮಳೆ ಬೀಳತಕ್ಕಂಥ ಪ್ರದೇಶ. ಅಂದ್ರೆ ಶಾಶ್ವತವಾಗಿ ಬರಪೀಡಿತವಾದಂತಹ ಪ್ರದೇಶ. ಇಲ್ಲಿನ ಜನ ಗುಳೆ ಹೋಗ್ತಕ್ಕಂಥದ್ದು ಸಾಮಾನ್ಯ. ಇಂಥ ಸಂದರ್ಭದಲ್ಲಿ ಅವರು ಆಲೋಚನೆ ಮಾಡಿ, ಅವಾಗ ವಿಲ್ಸನ್ ಅಂತಕ್ಕಂಥ ಒಬ್ಬ ಬ್ರಿಟಿಷ್ ಅಧಿಕಾರಿ ಜಿಲ್ಲಾಧಿಕಾರಿ ಆಗ್ತಾರೆ. ಅವರ ಮನವನ್ನ ಒಲಿಸಿ ವಿಲ್ಸನ್ ಆಂಟಿ ಫೆಮಿನ್ ಇನ್ಸ್ಟಿಟ್ಯೂಟ್, ಬರಗಾಲ ನಿವಾರಣಾ ಸಂಸ್ಥೆ, ಬರಗಾಲ ಬಿದ್ದಂತ ಸಂದರ್ಭದಲ್ಲಿ ಜನರಿಗೆ ಪರ್ಯಾಯವಾಗಿ ಏನೇನು ಕೆಲಸ ಕಾರ್ಯಗಳನ್ನ ಮಾಡಬಹುದು ಅಂತಕ್ಕಂಥದ್ದನ್ನ ಒಂದು ಪ್ರಯೋಗ ಮಾಡೋ ಸಲುವಾಗನೆ ಒಂದು ಬಹುದೊಡ್ಡ ಸಂಸ್ಥೆಯನ್ನ ಅವರು ಕಟ್ಟಿದ್ರು. ಅದು ಸ್ವಾತಂತ್ರ್ಯ ಪೂರ್ವದಲ್ಲಿ ಬಹಳಷ್ಟು ಕೆಲಸ ಮಾಡಿದೆ. ಇವತ್ತು ಅವರ ಆಶೀರ್ವಾದದ ಫಲ ಹಿಂದಿನ 13ರಿಂದ 18ರ ಅವಧಿಯಲ್ಲಿ ಸಿದ್ದರಾಮಯ್ಯನವರು ಇದ್ದಾಗ, MB ಪಾಟೀಲ್ರು ನೀರಾವರಿ ಸಚಿವರಾಗಿದ್ದಾಗ ಏನು ನಮ್ಮ ಶತಮಾನದ ಒಂದು ಬರದ ಶಾಪ ಇತ್ತು ಅದು ಸರಿದೂಗಿ ಇವತ್ತು ಬಿಜಾಪುರ ನಿಮ್ಮ ಮಂಡ್ಯ ಮೈಸೂರಿಗಿಂತಲೂ
ನಾವು ಹೆಚ್ಚು ಸಮೃದ್ಧವಾಗಿದ್ದೀವಿ, ಸುಜಲಾಂ ಸುಫಲಾಂ ಆಗಿದ್ದೀವಿ. ಅದು ಹಳಕಟ್ಟಿಯವರು ಕರುಣಿಸಿದ ಭಾಗ್ಯ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಇಷ್ಟೆಲ್ಲ ಆಡಳಿತಗಾರರಾಗಿ, ಪತ್ರಿಕೋದ್ಯಮಿಯಾಗಿ, ಸಹಕಾರಿಯಾಗಿ ಕೆಲಸ ಮಾಡದಂತ ಹಳಕಟ್ಟಿಯವರು ಜೀವನದಲ್ಲಿ ಅವರು ಬಹಳಷ್ಟು ಕಷ್ಟವನ್ನು ಪಡ್ತಾರೆ. ಬಹಳಷ್ಟು, ಯಾಕಂತಂದ್ರೆ ಯಾವಾಗ ಅವರು ಈ ವಚನ ಸಾಹಿತ್ಯ ಸಂಶೋಧನೆ ಕೆಲಸಕ್ಕೆ ಕೈ ಹಾಕ್ತಾರೆ, ಈ ಎಲ್ಲ ಗ್ರಂಥಗಳನ್ನ ತಂದು ಪರಿಷ್ಕರಣೆ ಮಾಡಿ ಅದನ್ನ ತಿದ್ದಿ ತೀಡಿ ಅದನ್ನ ತಾವೇ ನಿನ್ನೆ ಪ್ರಿಂಟಿಂಗ್ ಕಷ್ಟವನ್ನ ಹೇಳಿದ್ರು. ಬಾಸೆಲ್ ಮಿಷನ್ ಕಳಿಸಿದ ಮೇಲೆ ವಾಪಸ್ ಕಳಿಸ್ತಾರೆ. ಅವಾಗ ಒಬ್ರು ಇವರಿಗೆ ನೆರವಿಗೆ ಬರ್ತಕ್ಕಂಥವ್ರು ಒಬ್ರು ಜೈನ ಬಂಧುಗಳು, ಮಹಾವೀರ್ ಪ್ರೆಸ್ ಅಂತ ಹೇಳಿ ಬೆಳಗಾವದಲ್ಲಿ ಚೌಗಲ ಅಂತಕ್ಕಂಥವ್ರು ಅಲ್ಲಿ ಪ್ರಿಂಟ್ ಮಾಡ್ತಾರೆ. ಆಮೇಲೆ ತಾವೇ ಹಿತಚಿಂತಕ ಅಂತ ಹೇಳಿ ಒಂದು ಮುದ್ರಣಾಲಯವನ್ನ ಬಿಜಾಪುರದಲ್ಲಿ ಆರಂಭ ಮಾಡಿ ಅದರಲ್ಲಿ ತಾವೇ ಸ್ವತಃ ಪೆಡಲ್ ಅನ್ನ ತುಳಿದು ಆ ಒಂದು ಪತ್ರಿಕೆಯನ್ನ ಅಖಂಡವಾಗಿ ನಿರಂತರವಾಗಿ 35 ವರ್ಷಗಳ ಕಾಲ ನಡೆಸ್ಕೊಂಡು ಬರ್ತಾರೆ. ಈ ಸಂದರ್ಭದಲ್ಲಿ ಸಾಕಷ್ಟು ಅವರಿಗೆ ಕಷ್ಟಗಳಾಗ್ತವೆ. ಆರ್ಥಿಕ ಮುಗ್ಗಟ್ಟಿನಿಂದ ಮನೆ ಮಾರ್ತಾರೆ, ಬೇರೆ ಬೇರೆ ಕಡೆ ಮನೆಗಳನ್ನ ಚೇಂಜ್ ಮಾಡ್ತಾ ಹೋಗ್ತಾರೆ. ಎಲ್ಲೆಲ್ಲಿ ಬಾಡಿಗೆ ಕಟ್ಟಕ್ಕಾಗೋದಿಲ್ಲ ಅದಕ್ಕಿಂತಲೂ ಅಗ್ಗದ ಬಾಡಿಗೆ ಮನೆಗೆ ಹೋಗ್ತಾರೆ, ಮುಂದೆ ಹೋಗ್ತಾರೆ. ಕೊನೆಗೆ ಬರಿಗೈ ಫಕೀರರಾಗಿನೇ ತಮ್ಮ ಜೀವನವನ್ನು ಸಾಗಿಸ್ತಾರೆ. ಅವರ ಮಗ ಒಬ್ರು ಚಂದ್ರಶೇಖರ್ ಅಂತ ಹೇಳಿ ಒಳ್ಳೆ ಪ್ರತಿಭಾವಂತ ಕ್ರಿಕೆಟ್ ತಾರೆ ಆಗಿರ್ತಾರೆ. ಆಮೇಲೆ ಲಂಡನ್ ನಲ್ಲಿ ಒಂದು ಬಹಳ ದೊಡ್ಡ ಟೆಕ್ಸ್ಟೈಲ್ ನಲ್ಲಿ ಕಂಪನಿಯಲ್ಲಿ, ಮ್ಯಾಂಚೆಸ್ಟರ್ ನಲ್ಲಿ ಅವರು ಟೆಕ್ಸ್ಟೈಲ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ. ಮುಂದೆ ಆ ಕಂಪನಿ ಒಂದು ಇಂಡಿಯನ್ ಸ್ಟ್ಯಾಂಡರ್ಡ್ ಅಂತ ಹೇಳಿ ಬಾಂಬೆಗೆ ಆ ಕಂಪನಿ ಶಿಫ್ಟ್ ಆದ್ಮೇಲೆ ಆ ಕಂಪನಿಗೆ ಅವರು ವಾಪಸ್ ಬರ್ತಾರೆ. ಇಂಡಿಯಾಕ್ಕೆ ಬಂದ್ಮೇಲೆ ದೆಹಲಿಯಲ್ಲಿ ಅವರು ಕೆಲಸ ಮಾಡ್ಬೇಕಾದ್ರೆ ಒಂದು ರಸ್ತೆ ಅಪಘಾತದಲ್ಲಿ ಅವರ ಇದ್ದಂತ ಒಬ್ಬ ಪ್ರತಿಭಾನ್ವಿತ ಬಹಳ ಉನ್ನತ ಹುದ್ದೆಯಲ್ಲಿದ್ದಂತ ಆಶಾ ಕಿರಣ ಒಬ್ಬ ಮಗ ಅಪಘಾತದಲ್ಲಿ ತೀರ್ಕೊಂತಾರೆ. ಮಗ ತೀರ್ಕೊಂಡ್ಮೇಲೆ ಇಲ್ಲಿಂದ ಅವಾಗ ಬಹಳ ಕಷ್ಟ ಹೋಗುವಂಥದ್ದು. ದೆಹಲಿಗೆ ಹೋಗಿ ಅವನ ಅಂತ್ಯಕ್ರಿಯೆಯನ್ನ ಮುಗಿಸ್ಕೊಂಡು ವಾಪಸ್ ಟ್ರೈನ್ಗೆ ಬರ್ಬೇಕಾದ್ರೆ ಮೇಲ್ಗಡೆ ಸೀಟು ಹತ್ತಕ್ಕೆ ಇಳಿಯಕ್ಕೆ ತೊಂದರೆಯಾಗಿ ಬಿದ್ದು ಕಾಲು ಮುರ್ಕೊಳ್ತಾರೆ. ಕಾಲು ಮುರ್ಕೊಂಡು ಮನೆಯಲ್ಲಿ ಆ ಮುರಿದ ಕಾಲಿನಲ್ಲಿನೇ ಹಾಗೆ ಕೂತ್ಕೊಂಡು ತಿದ್ದಿ ತೀಡಿ ಕೆಲಸವನ್ನ ಮಾಡ್ತಾ ಇರ್ತಾರೆ. ಬಿಜಾಪುರದ ಜನ ಎಲ್ಲರೂ ಸೇರಿ ಅವ್ರ ಹತ್ರ ಹೋಗಿ, ಏನು ಮಗ ತೀರ್ ಹೋದ, ಬಹಳ ನೀವು ಕಷ್ಟದೊಳಗಿದ್ದೀರಿ ಅಂತ ಹೇಳಿ ಮಾತಾಡ್ಸ್ಲಿಕ್ಕೆ, ಸಾಂತ್ವನ ಹೇಳಲಿಕ್ಕೆ ಸ್ವಾಭಾವಿಕವಾಗಿ ಜನ ಹೋಗ್ತಾರೆ. ಹೋದಂತ ಸಂದರ್ಭದಲ್ಲಿ ಏನು ಶಿವನ ಸ್ವತ್ತು ಶಿವನಿಗೆ ಸಲ್ಲಿದೆ, ನಮ್ದು ಕೆಲಸ ಇದು ನಡೀತಾ ಇದೆ ಅಂತೇಳಿ ಅವರು ತಮ್ಮ ವ್ಯವಹಾರದ ಮಾತುಗಳನ್ನ ಬಿಟ್ಟು ಕೇವಲ ವಚನ ಸಾಹಿತ್ಯದ ಬಗ್ಗೆನೆ ಅವರು ಮಾತು ಮುಂದುವರೆದಾಗ ಜನ ಗಾಬರಿಯಾಗಿ ಹೊರಗಡೆ ಬರ್ತಾರೆ. ಬಹಳ ಜನ ಅವ್ರ ಹತ್ರ ಬರ್ತಿರ್ತಾರೆ, ಶಾಲ್ ಹೊದಿಸ್ತಾರೆ, ಹಾರ ಹಾಕ್ತಿರ್ತಾರೆ. ಆಮೇಲೆ ಅವ್ರಿಗೆ ಅನಿಸ್ತಿರ್ತದೆ ಈ ಶಾಲು ಹಾರದಿಂದ ಹೊಟ್ಟೆ ತುಂಬೋದಿಲ್ಲಲ್ಲ ಅಂತಕ್ಕಂಥ ವಿಚಾರ ಅವರಲ್ಲಿ ಬರ್ತದೆ. ಸೊ ಇದು ನಿಜವಾದಂತಹ ನಾವು ಸಾಧಕರನ್ನ ಗುರುತಿಸ್ಬೇಕು. ಶಾಲು ಹಾರಗಳಿಂದ ಹೊಟ್ಟೆ ತುಂಬೋದಿಲ್ಲ ಅಂತಕ್ಕಂಥದ್ದು. ಹಾಣಗಲ್ ಕುಮಾರಸ್ವಾಮಿಗಳು ಬರ್ತಾರೆ, ನಾಗನೂರು ಶಿವಬಸವ ಸ್ವಾಮಿಗಳು ಬರ್ತಾರೆ, ಆಮೇಲೆ ನಮ್ಮ ಚಿತ್ರದುರ್ಗ ಬೃಹನ್ಮಠದ ಈ ಕಡೆ ನಮ್ಮ ತರಳಬಾಳು ಸ್ವಾಮೀಜಿಯವರು ಬರ್ತಾರೆ. ಬಹಳ ಜನ ಅವ್ರಿಗೆ ಅವರ ಕಷ್ಟವನ್ನ ನೋಡಿ ಸಹಕಾರವನ್ನು ಕೊಡ್ತಾರೆ. ನಮ್ಮ ಬಬಲೇಶ್ವರದ ಒಬ್ಬರು ಶಾಂತವೀರ ಸ್ವಾಮಿಗಳು ಒಂದ್ಸಲ ಬರ್ತಾರೆ. ಬಂದ ಮೇಲೆ ಅವ್ರಿಗೆ ಸ್ವಾಮೀಜಿಯವರನ್ನ ಸತ್ಕಾರ ಮಾಡಿದ್ಮೇಲೆ ಅವ್ರಿಗೆ ಕೊಡ್ಲಿಕ್ಕೆ ಏನೂ ಇರೋದಿಲ್ಲ ಮನೆಯಲ್ಲಿ. ಆಮೇಲೆ ಅವ್ರ ಮನೆಯ ಸ್ಥಿತಿಯನ್ನ ಅವ್ರು ನೋಡ್ತಾರೆ. ಆಮೇಲೆ ತಕ್ಷಣ ತಮ್ಮ ಸಹಾಯಕನ ಕೊಟ್ಟು ಅಲ್ಲಿನ ಕಿರಾಣ ಬಜಾರ್ಗೆ ಹೋಗಿ ಒಂದು 6 ತಿಂಗಳಿಗಾಗುವಷ್ಟು ರೇಷನ್ ಅನ್ನ ತೆಗೆದುಕೊಂಡು ಬಂದು ಅವ್ರ ಮನೆಯಲ್ಲಿ ಇಟ್ಟು ಅವರು ಶಾಂತವೀರ ಸ್ವಾಮಿಗಳು ಹೊರಡ್ತಾರೆ. ಇದು ಹಳಕಟ್ಟಿಯವರು ಪಟ್ಟಂತ ಕಷ್ಟಗಳು. ಅದನ್ನ ನಾವು ಇವತ್ತು ಸ್ಮರಿಸಬೇಕು. ಅದ್ರ ಜೊತೆಗೆ ಅವ್ರಿಗೆ ಪತ್ರಿಕೆಯನ್ನ ಮುಂದೆ ವಯೋಸಹಜ ಕಾರಣದಿಂದ ಅವ್ರಿಗೆ 81 ವರ್ಷ ಆಗತ್ತೆ ಪತ್ರಿಕೆ ನಡೆಸೋದು ಕಷ್ಟ ಆಗತ್ತೆ. ಯಾಕಂದ್ರೆ ಚಂದಾದಾರರು 300ಕ್ಕಿಂತಲೂ ಹೆಚ್ಚು ದಾಟೋದಿಲ್ಲ ಶಿವಾನುಭವ ಮಾಸ ಪತ್ರಿಕೆಗೆ. ಇಡೀ ಅಖಂಡ ಕರ್ನಾಟಕದಾದ್ಯಂತ ಆ ಪತ್ರಿಕೆ ಪ್ರಸಾರ ಆಗ್ತಿರ್ತದೆ. ಆದ್ರೆ ಚಂದಾದಾರರ ಸಂಖ್ಯೆ ಏರದ ಕಾರಣ ಮತ್ತು ಅವಾಗ ಯಾವುದೋ ಜಾಹೀರಾತಾಗಲಿ, ಸರ್ಕಾರಿ ಜಾಹೀರಾತಾಗಲಿ, ಖಾಸಗಿ ಜಾಹೀರಾತುಗಳು ಇರೋದಿಲ್ಲ. ಈ ಸಂದರ್ಭದಲ್ಲಿ ಅವರ ಕಣ್ಣುಗಳು 81 ವಯಸ್ಸಿಗೆ ಕಣ್ಣುಗಳು ಮಂಜಾಗ್ತಾ ಇರ್ತವೆ, ಕೆಲಸ ಮಾಡೋದು ಕಷ್ಟ ಆಗ್ತಾ ಇರ್ತದೆ. ಆ ಸಂದರ್ಭದಲ್ಲಿ ಅವರ ಸಹಾಯಕನಾಗಿ ಒಬ್ಬ ಕುಲಕರ್ಣಿ ಅಂತ ಇರ್ತಾನೆ, ಅವನಿಗೆ ಕರೆದು ಹೇಳ್ತಾರೆ, ಇನ್ನು ಪತ್ರಿಕೆಯನ್ನು ನಡೆಸೋದು ಸಾಧ್ಯ ಇಲ್ಲ, ನಿಲ್ಲಿಸಿಬಿಡೋಣ ಅಂತ ಹೇಳಿ ಬಹಳ ನೋವಿನಿಂದ ಅವರು ತಮ್ಮ ಪತ್ರಿಕೆಯನ್ನ ನಿಲ್ಲಿಸ್ತಾರೆ. ಆಮೇಲೆ ಮುಂದಿನ 3 ವರ್ಷಗಳ ಕಾಲ ಪತ್ರಿಕೆ ನಿಂತ ಮೇಲೆ ಅವರು ಒಂದು ರೀತಿ
ಈ ತೆರೆಮರೆಯಲ್ಲಿ ಒಂದು ರೀತಿಯ ಅನಾಥರಂತೆ ಅವರು ಹಾಸಿಗೆಯಲ್ಲೇನೆ ನರಳುತ್ತಾರೆ. 84ನೇ ವಯಸ್ಸಿಗೆ ಅವರು ತೀರಿ ಹೋಗ್ತಾರೆ. ಯಾವ ವ್ಯಕ್ತಿ ಪರದೆ ಹಿಂದೆ ಸರಿದ ತಕ್ಷಣ ಅವರನ್ನ ನಾವು ಮರೆತು ಬಿಡ್ತೀವಿ. ಈಗ ವೇದಿಕೆಯ ಮೇಲೆ ಇದ್ದಾಗ ಇವರನ್ನ ನಾವು ನೋಡ್ತೇವೆ, ವೇದಿಕೆಯಿಂದ ಇಳಿದ ತಕ್ಷಣ ಇವರನ್ನ ನಾವು ಮರೆತು ಬಿಡ್ತೇವೆ. ಅದೇ ರೀತಿ ಯಾವ ವ್ಯಕ್ತಿ ಬಿಜಾಪುರಕ್ಕೆ ಬಂದು ಅತ್ಯಂತ ಹಿಂದುಳಿದ ಬರಪೀಡಿತ ನಿರಕ್ಷರ ಕುಕ್ಷು ಆಗಿದ್ದಂತಹ ಬಿಜಾಪುರವನ್ನ ಇಲ್ಲಿನ ಶಾಲೆಗಳಿಗೆ ಆರಂಭ ಮಾಡಿ, ಇಲ್ಲಿನ ರಸ್ತೆಗಳನ್ನು ಅಭಿವೃದ್ಧಿ ಮಾಡಿ, ಇಲ್ಲಿ ಕುಡಿಯುವ ನೀರು ಕೊಟ್ಟು, ಇವರಿಗೆ ಸರಿಯಾಗಿ ಒಂದು ಸಂಸ್ಕಾರ ಇರಲಿ ಅಂತ ಹೇಳಿ ಒಂದು ಧಾರ್ಮಿಕ ಕೇಂದ್ರವನ್ನ ಆರಂಭ ಮಾಡಿ, ಆರ್ಥಿಕವಾಗಿ ಮುಂದೆ ಬರಲಿ ಅಂತ ಹೇಳಿ ಒಂದು ಕೋಆಪರೇಟಿವ್ ಬ್ಯಾಂಕ್ ಅನ್ನ ಆರಂಭ ಮಾಡಿ, ಇಷ್ಟೆಲ್ಲ ವ್ಯವಸ್ಥೆಯನ್ನ ಕಲ್ಪಿಸಿದಂತ ಒಬ್ಬ ವ್ಯಕ್ತಿ ನಿಧನರಾದಾಗ ಬೆರಳೆಣಿಕೆ ಜನ ನಾನು ಆಗ್ಲೇ ಹೇಳಿದಾಗ ಅವರು ಇರೋದಿಲ್ಲ, ಅನಾಥರಾಗಿ ಹಳಕಟ್ಟಿಯವರು ಹೋಗ್ತಾರೆ. ಇದರ ನಂತರ 1996ರಲ್ಲಿ ನಮ್ಮ ತಂದೆ ಪ್ರೈಮರಿ ಸ್ಕೂಲ್ ಶಿಕ್ಷಕರಾಗಿದ್ರು. ನಮ್ಮ ಊರಲ್ಲಿ ಬಿಜಾಪುರದಿಂದ 35 ಕಿಲೋಮೀಟರ್ ಹಳ್ಳಿ, ಒಂದು ಊರಲ್ಲಿ ಕೊಲೆ, ಗುಂಪು ಘರ್ಷಣೆ, ಈ ರೀತಿ 2-3 ನಮ್ಮ ಕುಟುಂಬದಲ್ಲೇ ಬೇರೆ ಬೇರೆ ನಡೆದಾಗ ನಾವು ಅನಿವಾರ್ಯವಾಗಿ ನಮ್ಮ ಕಾಲೇಜ್ ಮುಗಿದಿತ್ತು, ಅವರು ಮನೆಯನ್ನ ಊರಲ್ಲಿದ್ರೆ ಹಾಳಾಗ್ತೀವಿ ಅಂತ ಹೇಳಿ ಅವ್ರ ಮನೆಯನ್ನ ಬಿಜಾಪುರಕ್ಕೆ ಶಿಫ್ಟ್ ಮಾಡಿದ್ರು. ಬಿಜಾಪುರದಲ್ಲಿ ನಮ್ಮ ತಂದೆಯವ್ರ ಸ್ನೇಹಿತರೊಬ್ರು ಉಮ್ಮಗಳು ಅಂತ ಹೇಳಿ ಬಹಳ ಜನ ಹಿರಿಯರಿಗೆ ಗೊತ್ತಿದೆ. ಅವರು ಒಂದು ಮನೆ ಇತ್ತು, ಆ ಮನೆಯ ಅರ್ಧ ಭಾಗದಲ್ಲಿ ಹಿಂದಿನ ಔಟ್ ಹೌಸ್ ರೀತಿ ಇತ್ತು, PDJ ಹೈಸ್ಕೂಲ್ನ ಕಾಂಪೌಂಡ್ಗೆ ಹೊಂದಿಕೊಂಡಂತೆ. 96ರಲ್ಲಿ ಬಂದು ನಾವು ಆ ಮನೆಯಲ್ಲಿ ಇದ್ವಿ. 2003ರವರೆಗೂ ನಾವು ಅದೇ ಮನೆಯಲ್ಲಿ ಇದ್ವಿ. ಮುಂದೆ ಬೇರೆ ಮನೆ ಶಿಫ್ಟ್ ಆಗಿ ಹೋದ್ವಿ. 2008ರಲ್ಲಿ BLD ಸಂಸ್ಥೆಯಲ್ಲಿ ನಾವಿದ್ದಾಗ ಹಳಕಟ್ಟಿಯವರ ಸಂಶೋಧನಾ ಕೇಂದ್ರವನ್ನ ಬಹಳ ದೊಡ್ಡ ಪ್ರಮಾಣದಲ್ಲಿ ಮತ್ತು ಹಳಕಟ್ಟಿಯವರ ಸಮಗ್ರ ಸಂಪುಟಗಳನ್ನ ಬಹಳ ಅದ್ದೂರಿಯಾಗಿ ಆನೆಯ ಮೇಲೆ ಅಂಬಾರಿಯನ್ನಿಟ್ಟು ಅಂಬಾರಿಯಲ್ಲಿ ಹಳಕಟ್ಟಿಯವರ ಗ್ರಂಥಗಳನ್ನ ಪ್ರಕಟಣೆ ಮಾಡಿ MM ಕಲಬುರ್ಗಿ ಅವರ ನೇತೃತ್ವದಲ್ಲಿ ನಾವು ಅದನ್ನ ಲೋಕಾರ್ಪಣೆಗೊಳಿಸಿದ್ವಿ. ಆಗ ಜನರಿಗೆ ಮರೆತು ಹೋದಂತ ಹಳಕಟ್ಟಿಯವರ ನೆನಪುಗಳು ಬರಲಿಕ್ಕೆ ಸ್ಟಾರ್ಟ್ ಆಯ್ತು. ಅಲ್ಲಿವರೆಗೂ ಹಳಕಟ್ಟಿ ಅನಾಥರಾಗಿದ್ರು. ಆಮೇಲೆ ನಾನು ವಿಚಾರ ಮಾಡಿದೆ ಹಳಕಟ್ಟಿಯವ್ರದ್ದು ಏನು ಅಂತ. ನಾವೇನು BLD ಸಂಸ್ಥೆ ಕೇಂದ್ರ ಕಚೇರಿಯಲ್ಲಿ ನಾವು ಕೂತ್ಕೊಳ್ತಾ ಇದ್ದೀವಿ, ಅಲ್ಲಿ ಪಕ್ಕದಲ್ಲಿ ಒಂದು ಬನ್ನಿ ಗಿಡ ಇತ್ತು. ಆ ಬನ್ನಿ ಗಿಡದ ಕೆಳಗೆ ಒಂದು ಸಣ್ಣದೊಂದು ಗುಡಿ ರೀತಿ ಒಂದು ಕಟ್ಟಡ ಇತ್ತು, ಇವತ್ತಿಗೂ ಇದೆ. ನಮ್ಮ ಕಡೆ ಯಾವುದೋ ಒಂದು ಹೊಲದಲ್ಲೋ ಅಥವಾ ರಸ್ತೆ ಬದಿಯಲ್ಲೋ ಬನ್ನಿ ಗಿಡದ ಕೆಳಗಡೆ ಒಂದು ಕಟ್ಟೆ ಇರ್ತದೆ, ತಾವು ನೋಡಿರ್ಬೋದು. ಒಂದೇನೋ ದೇವಸ್ಥಾನದ ದೇವರದು ಕಟ್ಟೆ ಇರ್ಬೋದು ಅಂತ ನೋಡಿದ್ವಿ. ಅದು ಹಳಕಟ್ಟಿಯವರ ಸಮಾಧಿಯಾಗಿತ್ತು. ಆಮೇಲೆ ನಾನೇನು ಹೇಳಿದ್ನಿ, 96ರಲ್ಲಿ ನಾವು ಬಿಜಾಪುರಕ್ಕೆ ಬಂದು ಒಂದು ಮನೆಯಲ್ಲಿ ಇದ್ದೀವಂತ, ಅದುವೇ ಹಳಕಟ್ಟಿಯವರು ಕೊನೆಯವರೆಗೂ ಇದ್ದು ಅವರು ತೀರಿದ ಹೋದಂತ ಮನೆಯಾಗಿತ್ತು. ಅದೇ ಮನೆಯಲ್ಲೇನೆ ನಾವಿದ್ವಿ. ಆದರೂ ಸಹಿತ ನಮಗೆ ಯಾರಿಗೂ ಸಹಿತ ಹಳಕಟ್ಟಿಯವರ ಬಗ್ಗೆ ಮಾಹಿತಿ ಇರಲಿಲ್ಲ. ಹಳಕಟ್ಟಿಯವ್ರ ನಂತರ ಅದು ಕೋಲಾರ ದೇಸಾಯರಿಗೆ ಆ ಮನೆ ಹೋಯ್ತು. ಕೋಲಾರ ದೇಸಾಯರಿಂದ ಉಮ್ಮಗಳವರು ಅವರನ್ನ ಆ ಮನೆಯನ್ನು ತೆಗೆದುಕೊಂಡಿದ್ದಾರೆ. ಇವತ್ತಿಗೂ ಇದೆ. ಅಂದ್ರೆ ಜನಮಾನಸದಿಂದ ಹಳಕಟ್ಟಿಯವರು ಮರೆಯಾಗಿ ಹೋಗಿದ್ರು. ಅದಕ್ಕೆ ಮರುಜೀವವನ್ನ ಕೊಟ್ಟಂತವರು ನಮ್ಮ ಸುತ್ತೂರು ಶ್ರೀಗಳು, ಸಿದ್ದೇಶ್ವರ ಮಹಾಸ್ವಾಮಿಗಳು, MP ಪ್ರಕಾಶ್ ಅವರು, ನಿನ್ನೆ MB ಪಾಟೀಲರು ಹೇಳಿದಾಗೆ ಹಳಕಟ್ಟಿಯವರ ಹೆಸರಿನಲ್ಲಿ ಒಂದು ಸಂಶೋಧನಾ ಕೇಂದ್ರ ಆಗಬೇಕು ಇಲ್ಲಿ ಅಂತ ಹೇಳಿ, ಮುಖ್ಯವಾಗಿ ಬಾಲ್ಕಿಯ ಹಿಂದಿನ ಸ್ವಾಮೀಜಿಯವರು, ಪೂಜ್ಯ ಹಿಂದಿನ ಶತಾಯುಷಿ ಸ್ವಾಮೀಜಿಯವರು ಹಿಂದೆ 30 ವರ್ಷದ ಹಿಂದೆನೆ ಬಿಜಾಪುರಕ್ಕೆ ಬಂದಾಗ, ನೀವು ಹಳಕಟ್ಟಿ ಬಹಳ ದೊಡ್ಡ ಶರಣ, ಹಳಕಟ್ಟಿಯವರ ಹೆಸರಲ್ಲಿ ನೀವೊಂದು ಸಂಶೋಧನಾ ಕೇಂದ್ರ ಆರಂಭ ಮಾಡಬೇಕು ಅಂತ ಹೇಳಿದ್ರು. ಅಲ್ಲಿಯವರಿಗೂ ಗೊತ್ತಿರಲಿಲ್ಲ ಹಳಕಟ್ಟಿಯವ್ರ ಬಗ್ಗೆ. ಸೊ ಇಂಥ ಹಳಕಟ್ಟಿಯವರು ಇತ್ತೀಚಿನ ದಿನಗಳಲ್ಲಿ ಅವರು ಮಾಡಿದಂತಹ ಕೆಲಸ ಇವತ್ತು ಇಡೀ ಜನಮಾನಸ ನೆನೆಸ್ತಾ ಇದೆ. ಕರೋನಾ ಸಂದರ್ಭದೊಳಗೆ ನಮ್ಮ ಇಲಕಲ್ಲಿನ ಕೆಲವು ಸ್ನೇಹಿತರು ಮತ್ತು ಮುಖ್ಯವಾಗಿ ಇಲಕಲ್ ಸ್ವಾಮೀಜಿಯವರು ಮುಖ್ಯಮಂತ್ರಿಗಳಿಗೆ ಹೇಳಿ ಹಳಕಟ್ಟಿಯವರ ಜಯಂತಿ ಜುಲೈ 2 ವಚನ ಸಾಹಿತ್ಯ ಸಂರಕ್ಷಣಾ ದಿನ ಅಂತ ಹೇಳಿ ಸರ್ಕಾರ ಇವತ್ತು ಘೋಷಣೆ ಮಾಡಿದ ಮೇಲೆ ಇಡೀ ರಾಜ್ಯಾದ್ಯಂತ ಸರ್ಕಾರದ ಪರವಾಗಿ ಹಳಕಟ್ಟಿಯವರ ಹೆಸರನ್ನ ನೆನೆಸ್ತಕ್ಕಂಥ ಕೆಲಸ ಇವತ್ತು ಆಗ್ತಾ ಇದೆ. ಇಂಥ ಹಳಕಟ್ಟಿಯವರು ಸತ್ತು ಬದುಕಿದವರು. ಹಳಕಟ್ಟಿಯವರ ಕುರಿತು ಚನ್ನವೀರ ಕಣಿವೆಯವರು ಹೇಳಿದಂತಹ ಒಂದು ಮಾತನ್ನ ಹೇಳಿ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಯಾವುದೋ ಅಮೃತಗಳಿಗೆ ನಿಮ್ಮ ದೃಷ್ಟಿಗೆ ಬಿತ್ತು, ಯಾವುದೋ ಅಮೃತಗಳಿಗೆ ನಿಮ್ಮ ದೃಷ್ಟಿಗೆ ಬಿತ್ತು, ಹೂತಿಟ್ಟ ಹೊನ್ನಗಣಿ ತೋರಿದರೆ, ಹೂತಿಟ್ಟ ಹೊನ್ನಗಿನಿ ತೋಡಿದರೆ ಹಗಲಿರುಳು, ಮೈಮರೆತು ಹೊರತೆಗೆದು ಹೇರಿದಿರಿ ಬಂಡಿ ಬಂಡಿ, ಮೈಮರೆತು ಹೊರತೆಗೆದು ಹೇರಿದಿರಿ ಬಂಡಿ ಬಂಡಿ. ಚಿನ್ನದ ಅದಿರು ಹಿಂಗಿತು ಹಸಿವು ನೀರಡಿಕೆ, ಚಿನ್ನದ ಅದಿರು
ಹಿಂಗಿತು ಹಸಿವು ನೀರಡಿಕೆ. ಕವಿ ಚನ್ನವೀರ ಕಣಿವಿ ಅವರು ಕಾಲಗರ್ಭದಲ್ಲಿ ಮರೆಯಾಗಿದ್ದ ವಚನ ಸಾಹಿತ್ಯವನ್ನ ಹೆಕ್ಕಿ ಹೆಕ್ಕಿ ಚಿನ್ನವನ್ನಾಗಿ ನಮ್ಮ ಮುಂದೆ ಕೊಟ್ಟಿದ್ದಾರೆ. ಆ ಸಾಹಿತ್ಯದ ಪ್ರಚಾರ ಪ್ರಸಾರದ ಕಾರ್ಯದಲ್ಲಿ ಶರಣ ಸಾಹಿತ್ಯ ಪರಿಷತ್ ತೊಡಗಿದೆ. ಅದನ್ನು ಅಳವಡಿಸಿಕೊಂಡು ಮುನ್ನಡೆಸ್ತಕ್ಕಂತಹ ಬಹುದೊಡ್ಡ ಜವಾಬ್ದಾರಿ ಇವತ್ತು ನಮ್ಮೆಲ್ಲರ ಮೇಲಿದೆ. ನಿನ್ನೆ ದಿನ ಕೂಡ ಬೆಳಗಿನ ಗೋಷ್ಠಿಗಳಲ್ಲಿ ಉದ್ಘಾಟನಾ ಸಮಾರಂಭದಲ್ಲಿ ಪೂಜ್ಯ ನಮ್ಮ ಗುರು ಚನ್ನಬಸಪ್ಪನವರು ಮತ್ತು ಎಂ ಬಿ ಪಾಟೀಲ್ರು ಹೇಳಿದ ಮಾತುಗಳು ನಿಜವಾಗೂ ಸಹಿತ ಹಳಕಟ್ಟಿಯವರ ವಾರಸುದಾರರಾದ ನಾವೆಲ್ಲ ನಾಚಿಕೆ ಪಡಬೇಕು. ಅಂತಹ ಒಂದು ವಚನ ಸಾಹಿತ್ಯಕ್ಕೆ ಇವತ್ತು ಕುಂದು ತರತಕ್ಕಂಥ ವಚನ ಸಾಹಿತ್ಯವನ್ನ ಇಲ್ಲವಾಗಿಸ್ತಕ್ಕಂತಹ ವಚನ ಸಾಹಿತ್ಯವನ್ನ ಒಂದು ರೀತಿಯ ತೀಡುವ ಕೆಲಸಕ್ಕೆ ಜನ ಮುಂದಾದಾಗ ಅದಕ್ಕೆ ನಾವು ದಿಟ್ಟವಾದಂತಹ ಉತ್ತರವನ್ನ ಪ್ರತಿಭಟನೆಯನ್ನ ತೋರಲೇಬೇಕು. ವಚನ ಸಾಹಿತ್ಯ ಅಥವಾ ಶರಣ ಸಾಹಿತ್ಯ ಕೇವಲ ಭಜನಾ ಮಂಡಳಿ ಆಗದೇನೆ ಯಾವಾಗ ನಮ್ಮ ಒಂದು ಸಾಹಿತ್ಯಕ್ಕೆ ಕುತ್ತುಗಳು ಬರ್ತವೆ ಆವಾಗೇ ನಾವು ಪ್ರತಿಭಟಿಸ್ತಕ್ಕಂತಹ, ಎದುರುಗೊಳ್ತಕ್ಕಂತಹ ಮತ್ತು ಸವಾಲನ್ನ ಸ್ವೀಕಾರ ಮಾಡತಕ್ಕಂಥ ಕೆಲಸಕ್ಕೆ ನಾವು ಮುಂದಾಗಬೇಕು. ಯಾರು ಇರ್ಲಿ ಬಿಡ್ಲಿ, ನಾವು ಮಾತ್ರ ಈ ವಿಚಾರದಲ್ಲಿ ಯಾವತ್ತಿಗೂ ಸಹಿತ ರಾಜಿಯನ್ನ ಮಾಡೋದಿಲ್ಲ ಅಂತಕ್ಕಂಥ ಮಾತನ್ನ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದ. ಇದುವರೆಗೆ